ಕುಂಭರಾಶಿಯವರಿಗೆ 2025 ವಾರ್ಷಿಕ ಫಲಾಫಲಗಳನ್ನ ನೋಡೋಕೆ ಹೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಗುರು 4ರಿಂದ 5ಕ್ಕೆ, ಶನಿ 1ರಿಂದ 2ಕ್ಕೆ, ರಾಹು 2ರಿಂದ 3ಕ್ಕೆ ಹೋಗುತ್ತೆ. ಹಾಗೆ ಕೇತು 8ರಿಂದ 7ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ವಿಶ್ವಾವಸುನಾಮ ಸಂವತ್ಸರದ ಫಲಾಫಲ ನೋಡೋಕೆ ಹೋದಾಗ ಇವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಗುರುಬಲ ಬರ್ತಾ ಇದೆ. ಒತ್ತಡಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲಿನ ಒಂದು ಈಡೇರಿಕೆಗಳು, ಮನೆಗೇನೋ ಬೇಕು ಆ ಈಡೇರಿಕೆಗಳು ಈಡೇರಿಸ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಶುಭ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮನೆಯಲ್ಲಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಹಾಗೆ ಮಡದಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಯೋಗ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಈ ವರ್ಷದಲ್ಲಿ ಶುಭ ಆಗ್ತಕ್ಕಂಥದ್ದು, ಆಸ್ತಿಯ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ನ್ಯಾಯಾಂಗ ಇಲಾಖೆ ಅಥವಾ ನ್ಯಾಯಾಂಗ ಇಲಾಖೆಯಿಂದ ತಮಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಲ್ಪ ಅನಾರೋಗ್ಯ ಕಾಡುತ್ತೆ. ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಹೊಟ್ಟೆ ನೋವಿರ್ಬೋದು, ತಲೆನೋವಿರ್ಬೋದು, ಸಣ್ಣ ಪುಟ್ಟ ಕಾಯಿಲೆಗಳು ಈ ವರ್ಷದಲ್ಲಿ ಬಂದರೂ ಸಹ ಅಂಥ ತೊಂದರೆಗಳೇನು ಕೂಡ ಇರೋದಿಲ್ಲ. ಹೂಡಿಕೆಯಿಂದ ಲಾಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಭತ್ತ ಬೆಳೀತಕ್ಕಂಥ ರೈತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಹಣ್ಣುಗಳು ಬೆಳೀತಕ್ಕಂಥ ರೈತರಿಗೂ ಶುಭ ಆಗ್ತೀರಾ. ಸಾಲ ಮುಕ್ತ ಆಗುತ್ತೆ. ಋಣಮುಕ್ತರಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಮ್ಯೂಚುವಲ್ ಟ್ರಾನ್ಸ್ಫರ್, ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ. ಮ್ಯೂಚುವಲ್ ಟ್ರಾನ್ಸ್ಫರ್ಸ್ಗೆ ಭಾಳಷ್ಟು ಅನುಕೂಲ ಇರ್ತಕ್ಕಂಥ ವರ್ಷ ಸಹ ಕುಂಭರಾಶಿಯವರಿಗೆ ಇರುತ್ತೆ. ವಾಹನ ಯೋಗ ಇದೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಬಂಗಾರ ಯೋಗ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ವಿಘ್ನೇಶ್ವರನ ಸ್ತೋತ್ರ, ಸಂಕಷ್ಟ ಚತುರ್ಥಿಯ ದಿನ ವಿಘ್ನೇಶ್ವರನನ್ನು ದರ್ಶನ ಮಾಡ್ಕೊಳ್ಳೋದು, ಬೆಲ್ಲದ ಪಾಯಸವನ್ನು ಸಂಕಷ್ಟ ಚತುರ್ಥಿಯ ದಿವಸ ಯಾರಿಗಾದರೂ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 3 ಆಗಿರುತ್ತೆ. ಕಪ್ಪು ಬಣ್ಣ, ಬೂದು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಆದಾಯ 8 ಆಗಿರುತ್ತೆ. ಇನ್ನು ಖರ್ಚಿಗೆ ಬಂದಾಗ 7 ಖರ್ಚಿರುತ್ತೆ. 8 ಆದಾಯ ಇದ್ದಾಗ ಶುಭನೇ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಾಧ್ಯವಾದರೆ ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿದ್ದೆ ಆದರೆ ತುಂಬಾ ಶುಭ ಆಗ್ತಕ್ಕಂಥ ವರ್ಷ ಸಹ ಕುಂಭರಾಶಿಯವರಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ.